ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಗಳವಾರದ ಎಪಿಸೋಡಿನ ಥರ್ಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಥರ್ಡ್ ಪ್ರೋಮೋದು ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಒಂದು ವಿಷಯ ನಡೆಯುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇದರಲ್ಲಿ ಅಂದರೆ ಗಾರ್ಡನಲ್ಲಿ ಕೂತಿರ್ತಾರೆ. ಗಾರ್ಡನ್ನಲ್ಲಿ ಪಾಪ ಒಂದು ಕಡೆ ನಮ್ಮ ಮಾಳು ಮತ್ತು ನಮ್ಮ ರಕ್ಷಿತಾ ಕೂತಿರ್ತಾರೆ. ಮಾಳು ಮತ್ತು ನಮ್ಮ ರಕ್ಷಿತಾ ನಿಮಗೆ ಗೊತ್ತು, ಮಾಳು ತುಂಬ ಸೆನ್ಸಿಟಿವ್ ಮನುಷ್ಯ, ನಮ್ಮೆಲ್ಲರಿಗೂ ಗೊತ್ತು. ರಕ್ಷಿತಾ ಮಾಳು ಅವ್ರದ ಒಂದು ಬಾಂಡಿಂಗ್ ಏನಿದೆ ತುಂಬ ಚೆನ್ನಾಗಿದೆ. ಮಾಳು ಮತ್ತು ರಕ್ಷಿತಾ ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಈ ಕಡೆ ಧ್ರುವಂತ್, ಅಶ್ವಿನಿ ಗೌಡ ಮತ್ತು ಜಾನ್ವಿ ಕೂತಿರ್ತಾರೆ. ಆಗ ಈ 420 ಧ್ರುವಂತ್ ಹೆಂಗೆ ಹೇಳ್ತಾನೆ ಅಂದರೆ, ನೋಡಿ, ಒಬ್ಬ ಮುಗ್ಧ, ಒಬ್ಳು ಜಗತ್ ಕಿಲಾಡಿ, ಆಯ್ತಾ, ಜಗತ್ ಕಿಲಾಡಿ ಜೊತೆ ಒಬ್ಬ ಮುಗ್ಧ ಕೂತಿದೆ. ನೋಡಿ ಆ ಫ್ರೇಮ್ ಹೆಂಗಿದೆ, ಆ ಕಾಂಬಿನೇಷನ್ ಹೆಂಗಿದೆ. ಪಾಪ ಮಾಳು ಮುಗ್ಧ, ಅದು ನಾನು ಒಪ್ಕೊಂತೀನಿ. ಮಾಡು ಮುಗ್ಧ, ಪಾಪ ಅಮಾಯಕ, ಅದು ನಾನು ಎಲ್ಲದೂ ಒಪ್ಕೊಂತೀನಿ. ಅವ್ನು ಇನ್ನೋಸೆಂಟ್, ಅದೆಲ್ಲ ಒಪ್ಕೊಂತೀನಿ. ಬಟ್ ರಕ್ಷಿತನ್ನ ಅವಳು ಜಗತ್ ಕಿಲಾಡಿ ಅಂತ ಒಂದು ಪದ ಉಪಯೋಗಿಸ್ತಾನೆ ಧ್ರುವಂತು. ಅದನ್ನು ನಾನು ಯಾಕೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ಎಪಿಸೋಡ್ದು ಇದು ಮಾಡೋಕ್ಕಾಗಲಿಲ್ಲ, ರಿವ್ಯೂ ಮಾಡೋಕ್ಕಾಗಲಿಲ್ಲ. ಅದನ್ನು ನಾನು ಈಗೇನಕ್ಕೋ ಆ ಎಪಿಸೋಡ್ನ ನೋಡ್ತಾ ಇದ್ದೆ, ಆ ಎಪಿಸೋಡಲ್ಲಿ ಏನು ನಡೀತು ಅನ್ನೋದನ್ನು, ಆಯಿತಾ. ಜಗತ್ ಕಿಲಾಡಿ ಅನ್ನುವಂತಹ ಧ್ರುವಂತ್ಗೆ ನಾನು ಹೇಳ್ತೀನಿ, ನಿನಗೆ ರಕ್ಷಿತನ ಬಗ್ಗೆ ಮಾತನಾಡೋದು ಬಿಟ್ಟರೆ ಬೇರೆ ಏನೂ ಇಲ್ವಾ? ನೀನು ಮೆಂಟಲ್ಲ, ನೀನು ಮೆಂಟಲ್ಲ, ಸೈಕೋನ, ಏನು ನಿನಗೆ ರಕ್ಷಿತ ಜಗತ್ ಕಿಲಾಡಿ ಅಲ್ಲಪ್ಪ. ನೀನು ಒಳ್ಳೆಯವನಾದ್ರೆ ನೀನು ಯಾಕಪ್ಪ ಮಾತಾಡ್ತೀಯ ರಕ್ಷಿತನ ಬಗ್ಗೆ? ನೀನು ಏನು ಹೊಟ್ಟೆಗೆ ಏನು ತಿಂತೀಯ? ಮಾತೆತ್ತಿದ್ರೆ ರಕ್ಷಿತನ ಬಗ್ಗೆ ಮಾತಾಡ್ತೀಯಲ್ಲ, ಹೊಟ್ಟೆಗೆ ಏನು ತಿಂತೀಯ? ನಿನಗೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ರಕ್ಷಿತಾ ಜಗತ್ ಕಿಲಾಡಿನೋ, ರಕ್ಷಿತಾ ಏನು ಬೇಕಾದರೂ ಆಗಲಿ, ನಿನಗೆ ರಕ್ಷಿತನ ಬಗ್ಗೆ ಮಾತನಾಡೋದು ಬಿಟ್ಟರೆ ಬೇರೆ ಏನೂ ಇಲ್ವಾ ನಿನಗೆ? ಅಶ್ವಿನಿ ಗೌಡನ್ಗೆ ಮೇಡಮ್ ಅಂತೇಳಿ ಬಕೆಟ್ ಹಿಡ್ಕೊಂಡು ಅಶ್ವಿನಿ ಹಿಂದ್ಗಡೆ ಓಡಾಡ್ತಿ ಇರ್ತೀಯಲ್ಲ, ನಿಂಗೇನು ಇಲ್ವಾ ನಿಂಗೆ? ಓಕೆ, ಪ್ರೋಮೋ ವಿಷಯಕ್ಕೆ ಬರೋಣ. ಪ್ರೋಮೋ ವಿಷಯಕ್ಕೆ ಬಂದರೆ, ನಮ್ಮ ರಕ್ಷಿತಾ ಅವರು ಉಲ್ಟಾ ಹಾಕೊಂಡಿರ್ತಾರೆ ಮೈಕನ್ನು. ಅದಕ್ಕೆ ಆ ಮೈಕನ್ನ ನೋಡ್ಕೊಳಕ್ಕೆ ರಘು ಅವರು ಧ್ರುವಂತವ್ರನ್ನ ಬಿಟ್ಟಿರ್ತಾರೆ. ಹಾಗಾಗಿ ಧ್ರುವಂತವ್ರ ಹತ್ರ ಸಾರಿ ಕೇಳಬೇಕಾಗಿರುತ್ತೆ. ನಮ್ಮ ರಕ್ಷಿತಾ ಬಂದುಬಿಟ್ಟು, ಆಯಿತಾ, ಆ ಮೈಕನ್ನು ನಾನು ಉಲ್ಟಾ ಹಾಕೊಂಡಿದ್ದು, ಸಾರಿ, ನಿಮ್ಮ ಮೇಲೆ ಹಾಕೋಣಲ್ಲ ಅಂತ ಸಾರಿ ಕೇಳಬೇಕಾಗಿರುತ್ತೆ. ಯಾರ್ಯಾರೆಲ್ಲ ಇದನ್ನು ಲೈವಲ್ಲಿ ನೋಡಿದ್ದೀರೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಈ ಪ್ರೋಮೋ ನೋಡಿದ ಮೇಲೆ ಮತ್ತೆ ಹೋಗಿ ಲೈವಲ್ಲಿ ಹೋಗಿ ನಾನು ನೋಡೋಣ, ಲೈವಲ್ಲಿ ಏನು ನಡೀತಿರ್ಬೋದು ಅಂತ ಹೋಗಿ ನಾನು ಲೈವಲ್ಲಿ ಹೋಗಿ ನೋಡಿದೆ. ಅಲ್ಲಿ ಸಾರಿ ಕೇಳೋಕ್ಕೆ ಅಂತ ಬರ್ತಾಳೆ ರಕ್ಷಿತಾ. ಈ ಕಡೆ ಧನುಷ್ ಗೌಡ, ಧ್ರುವಂತ್ ಸಾರ್ ಅನ್ನೋ ಅಂತ ಅಂದರೆ ಕಾಮಿಡಿ ಮಾಡ್ತಿರೋದು ಧನುಷ್ ಗೌಡ ಅವರು. ಅಂದರೆ ಸಂಡೇ ಅದು ನಡೆದಿತ್ತಲ್ವಾ, ಧ್ರುವಂತ್ ಸಾರ್ ಅಂತ ಕೇಳು ಅಂತೇಳಿ. ಧನುಷ್ ಗೌಡ ಅವರೇ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ನಿಮಗೆ? ಅಲ್ಲ ರೀ, ಆಯಿತಾ, ಈ ಒಂದು ಹುಡುಗಿನ ಇಷ್ಟು ವ್ಯಂಗ್ಯ ಮಾಡೋಂಥದ್ದು ಏನ್ರಿ ಇದೆ ನಿಮಗೆ? ಪಾಪ ಅವಳು ಬರ್ತಾಳೆ, ಅವಳು ಕೇಳೋಕ್ಕೆ ಅಂತ ಬರ್ತಾಳೆ. ಬಂದಾಗ ಈ 420 ಧ್ರುವಂತು, ಆಯಿತಾ, ಯಾವ ಥರ ಒಬ್ಬ ಮನುಷ್ಯನ ಇದು ಮಾಡಬೇಕು, ಆ ಹುಡುಗಿ ಬಂದು ನಿಂತಿದೆ ಸಾರಿ ಕೇಳೋಕ್ಕೆ ಅಂತ. ಇವನು ಫ್ಲೈ ಬರುತ್ತೆ ನೋಡಿ, ನೋಡೋದು ಸ್ಪ್ರೇ ಬರುತ್ತಲ್ಲ, ನೊಣ ಸ್ಪ್ರೇ ಹೊಡಿತಾ ಇರ್ತಾನೆ ಬೆಡ್ರೂಮಲ್ಲಿ. ಆ ಹುಡುಗಿ ಧ್ರುವಂತ್ ಸರ್ ಸಾರಿ, ನಾನು ಇನ್ನೊಂದು ಸರಿ ಉಲ್ಟಾ ಮೈಕ್ ಹಾಕೋಣಲ್ಲ ಅಂತ ಹೇಳ್ತಾ ಇದ್ರೆ, ಸರ್ ಇಲ್ಲೆಲ್ಲ ನೋಡೋದು ಸೌಂಡ್ ಬರ್ತಾ ಇದೆ ಸರ್ ಅಂತೇಳಿ ಔಷಧಿ ಹೊಡಿತಾನೆ. ಅಂದರೆ ರಕ್ಷಿತನ ಧ್ವನಿ ಕೇಳಿ, ಸರ್ ಇಲ್ಲೆಲ್ಲ ನೋಡೋದು ಸೌಂಡ್ ಬರ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು ಈ ಥರ ಔಷಧಿ ಹೊಡಿತಾವಳಿ. ಅಂದರೆ ರಕ್ಷಿತನ್ನ ನೊಣಕ್ಕೆ ಹೋಲಿಸ್ತಾನೆ ಧ್ರುವಂತ್. ನೊಣಕ್ಕೆ ಆ ಹುಡುಗಿಗೆ ಒಂದು ಥರ ಆಗೋಗ್ಬಿಡುತ್ತೆ ರಕ್ಷಿತನ್ಗೆ. ಇದೇನು ಕರ್ಮಗುರು ನಮಗೇನು ರಕ್ಷಿತನ್ಗೆ. ಆಮೇಲೆ ಒಂದು ಸಾರಿ, ಏನೋ ಕೇಳಿಸ್ಲಿಲ್ಲ ನನಗೆ ಸರ್, ನನಗೆ ಕೇಳಿಸ್ತಾ ಇಲ್ಲ ಸರ್, ನಂಗೆ ಬರೀ ನೊಣದ ಸೌಂಡ್ ಬರ್ತಾ ಇದೆ ಅಂತಾನೆ. ನೀನೇನು ಹೊಟ್ಟೆಗೆ ಅನ್ನ ತಿಂತೀಯ, ಏನು ತಿಂತೀಯ ಧ್ರುವಂತ್? ಆ ಹುಡುಗಿ ಸಾರಿ ಕೇಳಕ್ಕೆ ನೀವು ಆಯ್ತು ಕಣಮ್ಮ ಹೋಗು ಅಂದರೆ ಮುಗ್ದೋಯ್ತು. ನೊಣದ ಸೌಂಡು ಅಂತ ಹೇಳ್ತೀಯಲ್ಲ ರಕ್ಷಿತನ ಸೌಂಡಿಗೆ. ಧ್ರುವಂತ್ ತುಂಬ ಓವರಾಗಿ ಮಾಡ್ತಾ ಇದೀಯಾ. ನಿನ್ನ ದೇವರಾಣೆಗೂ ನಾನು ಹೇಳ್ತಾ ಇದ್ದೀನಲ್ಲ, ಈ ಥರ ಅಂತ ತುಂಬ ಆ್ಯಟಿಟ್ಯೂಡು, ತುಂಬ ಏನು ಧ್ರುವಂತ್, ನೀನು ಏನು ತಿಳ್ಕೊಂಡಿದ್ದೀನಿ? ಏನು ನೀನು ದೊಡ್ಡ ಇವನಾ? ಪಾಪ ಅವಳಿಗೆ ರಕ್ಷಿತನ ಬೇಜಾರಾಗೋಗೋಯ್ತು. ಅವಳು ಕೊನೆಗೆ ಹೇಳೇ ಬಿಟ್ಲು, ನಿನ್ನ ಜನ್ಮದಲ್ಲಿ ನಾನು ಬಿಗ್ ಬಾಸ್ ಮನೇಲಿ ಇರೋ ತನಕ ಮೈಕನ್ನ ಉಲ್ಟಾ ಹಾಕಲ್ಲ ಅಂತೇಳಿ. ಅವಳಿಗೆ ಆ ಥರ ಅವಳಿಗೊಂಥರ ಅಲ್ಲಿ ಎಲ್ಲರೂ ನಗೋದು ಅದೆಲ್ಲ ನೋಡಿ ಅವಳಿಗೆ ಒಂಥರ ಮನಸ್ಸಿಗೆ ನೋವಾದಂಗೆ ಆಯಿತು ರಕ್ಷಿತನಿಗೆ. ನನಗೆ ನೋಡಿ ತುಂಬ ಬೇಜಾರಾಯಿತು ಲೈವಲ್ಲಿ. ನಿಜವಾಗ್ಲೂ ನಾನು ಆ ಪ್ರೋಮೋ ನೋಡಿದಾಗ ಇಷ್ಟೇ ಏನೋ ಅಂದ್ಕೊಂಡಿದ್ದೆ. ಬಟ್ ಲೈವಲ್ಲಿ ನೋಡಿದಾಗ ಗೊತ್ತಾಯಿತು ಅಲ್ಲಿ ಎಲ್ಲರೂ ಹೆಂಗೆ ಕಿಚ್ಚಾಯಿಸಿದ್ರು. ಅಲ್ಲ, ರಕ್ಷಿತನು ನೊಣಕ್ಕೆ ಹೋಲಿಸ್ತಾನಲ್ಲ, ಇವ್ನು ಹೊಟ್ಟೆಗೆ ಏನು ತಿಂತಾನೆ ಅಂತ. ಅಷ್ಟು ವ್ಯಂಗ್ಯ ಮಾಡೋದ? ಅಲ್ಲಿ ಎಲ್ಲರೂ ಬಿದ್ದು ನಗಾಡ್ತಾ ಇದ್ದಾರೆ.
ರಘುಗೆ ಹೇಳ್ತಾ ಇರೋದು, ರಘು ಸರ್ ಏನು ಸರ್ ಬರೀ ನೊಣ ಸೌಂಡ್ ಬರ್ತಾ ಇದೆ ಅಂತೇಳಿ ಸ್ಪ್ರೇ ಹೊಡಿತಾ ಇರೋದು. ನನಗೆ ಕೇಳಿಸ್ತಾ ಇಲ್ಲ ಸರ್, ನನಗೆ ಕಿವಿ ಒಂದು ಸ್ವಲ್ಪ ಕೇಳ್ತಾ ಇಲ್ಲ, ನನಗೆ ಬರೀ ನೊಣ ಸೌಂಡ್ ಕೇಳ್ತಾ ಇದೆ ಅಂತ. ಒಟ್ಟಾರೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ, ಈ ಧ್ರುವಂತನ ಆ್ಯಟಿಟ್ಯೂಡ್ ಕಮ್ಮಿ ಆಗಬೇಕು ಅಂದರೆ ಆಯಿತಾ, ನಿಮ್ಗೆಲ್ಲರಿಗೂ ನಾನು ಒಂದೇ ಹೇಳೋದು ಆಯಿತಾ, ಇವನಿಗೆ ಯಾರಾದರೂ ಚೆನ್ನಾಗಿ ಕೊಡಬೇಕು ಆಯಿತಾ, ಇವನಿಗೆ ಯಾರಾದರೂ ಚೆನ್ನಾಗಿ ತಗಲ್ಕೊಂಡು ಚೆನ್ನಾಗಿ ಕೊಟ್ಟರು ಮಾತ್ರ ಇವನು ಆಯಿತಾ ಬುದ್ಧಿ ಕಲಿಯೋದು. ಇಲ್ಲ ಅಂತಂದರೆ ಆಯಿತಾ ಅಶ್ವಿನಿ ಕೂಡ ಬಕೆಟ್ ಹಿಡ್ಕೊಂಡು ಹಿಂದ್ಗಡೆ ಓಡಾಡ್ತಾರೆ, ಮೇಡಮ್ 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 ಅಂತೂ ನಾಚಿಕೆ ಆಗಬೇಕು. ಆಮೇಲೆ ಲೈವಲ್ಲಿ ನಿನ್ನೊಂದು ಕರ್ಮ ಬೇರೆ ನೋಡಿದೆ ಗುರು, ಏನು ಗೊತ್ತಾ ಲೈವಲ್ಲಿ ನಿನ್ನೊಂದು ಕರ್ಮ, ವೀಕ್ಲಿ ಟಾಸ್ಕಿಗೆ ಏನು ಆಯ್ತಾ ಡಿವೈಡ್ ಮಾಡಬೇಕಲ್ಲ ಟೀಮು, ಮತ್ತೆ ರಕ್ಷಿತಾ ಈ ಅಶ್ವಿನಿ ಗೌಡ ಧ್ರುವಂತ್ ಟೀಮಿಗೆ ಸೇರ್ಕೊಂಡಿದ್ದಾಳೆ. ನನಗೆ ಅದನ್ನು ನೋಡಿ ಇನ್ನೂ ತಲೆ ಕೆಟ್ಟೋಗೋಯ್ತು, ಯಾಕಾದ್ರೂ ಲೈವ್ ನೋಡಿದೆ ಅನ್ನಿಸ್ಬಿಡ್ತು. ಅಂದರೆ ಮತ್ತೆ ಅಶ್ವಿನಿ ಗೌಡ ಟೀಮಲ್ಲಿ ರಕ್ಷಿತಾ ಇದ್ದಾಳೆ, ಏನು ಗುರಾಣಿ ಹಿಡಿಬೇಕಲ್ವ, ಅಂದರೆ ಅವ್ರನ್ನ ಅಂದರೆ ಬಕೆಟಲ್ಲಿ ನೀರು ಅದನ್ನ ಕೆಡ್ಸಕ್ಕೆ ಬರ್ತಾರಲ್ವಾ, ಅವ್ರಿಗೆ ಗುರಾಣಿ ಹಿಡಿದು ತಡಿಬೇಕು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ರಕ್ಷಿತಾ, ನಾನು ನೋಡಿದೆ ನನ್ನ ಲೈವಲ್ಲಿ, ತುಂಬ ಸೂಪರಾಗಿ ಗೇಮ್ ಆಡ್ತಾಳೆ ಅವಳು, ಯಾವ ಟೀಮಲ್ಲಿದ್ದರೂ ಸೂಪರಾಗಿ ಗೇಮ್ ಆಡ್ತಾಳೆ. ಬಟ್ ನನಗೆ ಮತ್ತೆ ಈ ಧ್ರುವಂತ್ ಅವ್ರ ಟೀಮಿಗೆ ಬಂದಿದ್ದು ನನಗಂತೂ ಬೇಜಾರಾಯಿತು. ಗಿಲ್ಲಿಯರ ಟೀಮಲ್ಲಿ ಇದ್ದಿದ್ರೇ ಚೆನ್ನಾಗಿರ್ತಾ ಇತ್ತು, ಗೊತ್ತಿಲ್ಲ ಇನ್ನೇನೇನೆಲ್ಲ ನಡೆಯುತ್ತೆ ಅಂತ. ಬಟ್ ರಕ್ಷಿತಾ ಮಾತ್ರ ಗೇಮ್ನ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರಾಗಿ ಗೇಮ್ ಆಡ್ತಾ ಇದ್ದಾಳೆ. ಅಶ್ವಿನಿ ಗೌಡ ಟೀಮಿಗೆ ರಕ್ಷಿತಾ ಬಂದಿದ್ದು ನನಗೆ ಒಂಚೂರು ಇಷ್ಟ ಆಗಿಲ್ಲ. ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂತಂದರೆ, ಇವರು ಹಿಂದ್ಗಡೆ ಬ್ಯಾಕ್ ಪಿಚ್ಚಿಂಗ್ ಮಾಡ್ತಾ ಇದ್ದಾರೆ. ರಕ್ಷಿತನ ಬಗ್ಗೆ ಮಾತನಾಡೋದು ಬಿಟ್ಟರೆ ಅಶ್ವಿನಿ ಗೌಡ ಧ್ರುವಂತಿಗೆ ಬೇರೆ ಕೆಲಸನೇ ಇಲ್ಲ. ಆ್ಯಕ್ಚುಲಾಗಿ ಅಶ್ವಿನಿ ಗೌಡ ಸುಮ್ಮನಿದ್ರು ಕೂಡ ಈ 420 ಧ್ರುವಂತ್ ಬಿಡ್ತಾ ಇಲ್ಲ, ಬೇಕು ಅಂತಾನೆ ಕೆಣಕ್ತಾ ಇದ್ದಾನೆ. ನಂಗೆ ಲೈವಲ್ಲಿ ನೋಡಿ ತುಂಬ ಬೇಜಾರಾಯಿತು. ಆ ಹುಡುಗಿ ಒಂದು ಸಾರಿ ಕೇಳಕ್ಕೆ ಬಂದರೆ ನೊಣ ಹೋಲಿಸ್ತಾನಲ್ಲ, ಈ ಧ್ರುವಂತಿಗೆ ಬುದ್ಧಿ ಇದೆಯಾ ಇಲ್ವೋ? ಅಲ್ಲ ಗುರು ಆಯ್ತಾ, ಅವಳು ಒಂದು ಕಂಟೆಸ್ಟೆಂಟು, ರೆಸ್ಪೆಕ್ಟ್ ಆಸ್ ಎ ಕಂಟೆಸ್ಟೆಂಟ್ ಆಯ್ತಾ, ಆ ಹುಡುಗಿನೂ ರೆಸ್ಪೆಕ್ಟ್ ಮಾಡು. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ 2 ಥರ ಕ್ಯಾಟಗರಿ ಜನ ಇರ್ತಾರೆ ಆಯ್ತಾ. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋ ಪ್ರಕಾರವಾಗಿ ಅಲ್ಲಿ ಎಂತ 2 ಕ್ಯಾಟಗರಿ ಜನ ಇರ್ತಾರೆ. ಹೆಂಗೆ ಗೊತ್ತಾ ಸ್ನೇಹಿತರೆ, ಅವರು ಆಯಿತಾ ಏನೂ ಇರಲ್ಲ ಬದನೆಕಾಯಿ ಅವ್ರ ಹತ್ರ, ಬರೀ ಏನು ಗೊತ್ತಾ ಈಗೋ, ಓವರ್ ಆ್ಯಕ್ಟಿಂಗು, ಒಂಥರ ದರ್ಪ, ನಾನೇ ಅನ್ನೋ ದರ್ಪದಿಂದ ಮೆರಿತಾ ಇರ್ತಾರೆ. ಕೆಲವರು ಎಲ್ಲದೂ ಇರುತ್ತೆ ಅವ್ರ ಹತ್ರ, ತುಂಬ ರಿಚ್ ಆಗಿರ್ತಾರೆ, ತುಂಬ ಆಯಿತಾ ವೆಲ್ ಬಿಹೇವ್ಡ್ ಆಗಿರ್ತಾರೆ, ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ಅವ್ರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ. ನನಗೆ ಅಂಥವ್ರು ಕಂಡ್ರೆ ತುಂಬ ಪ್ರೀತಿ. ಈ ಥರ ಓವರ್ ಆ್ಯಕ್ಷನ್ ಮಾಡೋದು ಆಯಿತಾ, ಈ ಥರ ಏನು ಗೊತ್ತಾ ನಾನೇ ಅನ್ನೋ ಹಮ್ಮು ಗತ್ತು ತೋರಿಸ್ತಾರಲ್ಲ ಈ ಧ್ರುವಂತ್ನಂಥವ್ರು, ಇಂಥವ್ರು ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತಾ, ಅಜ್ಜಿ ನಿನ್ನಂಥವ್ರು ಬೇಜಾನ್ ಜನ ನೋಡಿದ್ದೀನಿ ಲೈಫಲ್ಲಿ ಸೈಡಿಗೆ ಹೋಗು ಅನ್ನಂಗಾಗುತ್ತೆ ಆಯಿತಾ. ಇದು ನಮ್ಮ ಲೋಕಲ್ ಭಾಷೆ, ಯಾಕೆಂದರೆ ನಮ್ಮ ಲೋಕಲ್ ಭಾಷೆನೇ ಹೆಂಗೆ, ಮಜ್ಜಿ ನೀನಂತರ ಭಾರಿ ಜನ ನೋಡಿದ್ದೀವಿ ಲೈಫಲ್ಲಿ ಸೈಡಿಗೆ ಹೋಗು ಅನ್ನಂಗೆ ಆಗುತ್ತೆ ಧ್ರುವಂತರ ನೋಡಿದ್ರೆ. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಇರಬೇಕು ಅಹಂಕಾರ ಇರಬೇಕು, ಆದರೆ ಅದು ದುರಂಕಾರ ಆಗಿ ತಲೆಗೆ ಇರಬಾರ್ದು. ಯಾಕೆ ಅಂತಂದರೆ ಓಕೆ ನೀನು ಬಿಗ್ ಬಾಸ್ ಆಪರ್ಚುನಿಟಿನ ಆಯಿತಾ ಕಾಡಿ ಬೇಡಿ ಬೆಗ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದೆಯಲ್ಲ ನಮಗೆ ಗೊತ್ತಿದೆ, ಅದನ್ನು ಸುದೀಪ್ ಸರ್ ಅವರೇ ಹೇಳಿದ್ದಾರೆ. ಬಟ್ ಆದರೆ ನೀನು ಇಲ್ಲಿ ನಾನೇ ಏನೋ ಸಲ್ಮಾನ್ ಖಾನು, ನಾನೇ ಋತಿಕ್ ರೋಷನ್ ಅಂತೇಳಿ ಬಿಲ್ಡಪ್ ಕೊಡೋದಿದೆಯಲ್ಲ, ಅದು ನೋಡ್ಬಿಟ್ರೆ ನನಗೆ ದೇವರೇ ನೀನು ನೋಡಿದ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ, ಈ ಮೀನು ಜನ ಗುಜ್ಬಿಡೋಣ ಅನಿಸುತ್ತೆ ನಿನ್ನನ್ನು, ಅಷ್ಟು ಸಿಟ್ಟು ಬರುತ್ತೆ ನನಗೆ ಧ್ರುವಂತ ನೋಡಿದ್ರೆ. ಯಾಕೆಂದ್ರೆ ಗುರು ಏನು ಆ್ಯಟಿಟ್ಯೂಡ್ ಗುರು, ಏನು ಅಯ್ಯೋ ದೇವ್ರು, ಆ ರೇಂಜ್ ಆ್ಯಟಿಟ್ಯೂಡು. ಎಂತೆಂಥರೋ ಬಿಗ್ ಬಾಸ್ ಮನೆಗೆ ಬಂದವರು ಹೊರಗಡೆ ದಿಲ್ದಾರ್ದಾಗ ಬದುಕ್ತವರು ಬಿಗ್ ಬಾಸ್ ಮನೆ ಒಳಗಡೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇದ್ದೋಗಿದ್ದಾರೆ, ತುಂಬಾ ಡೌನ್ ಟು ಅರ್ಥ ಆಗಿ ಇದ್ದೋಗಿದ್ದಾರೆ. ಇವನ್ ಯಾವ ದೊಡ್ಡ ನಾಯಕ ಮರ ಇವನು ಆಯ್ತಾ, ಏನು ದೊಡ್ಡ ಇವನ್ ಥರ ಮೆರಿತಾ ಇದ್ದಾನೆ. ಇವನಿಗೆ ಒಂದು ನಿಜವಾಗ್ಲೂ ಹಾಪ್ ಇದ್ದಿದ್ದೇನೆ. ಬಟ್ ನನಗೆ ರಕ್ಷಿತಾ ಮತ್ತೆ ಅವ್ರ ಟೀಮಿಗೆ ಹೋಗಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ನನಗೆ ಲೈವ್ ನೋಡೋತ್ತಿಗೆ ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾಳೆ, ಗೇಮ್ ಸಖತ್ತಾಗಿ ಆಡ್ತಾಳೆ ಆಯಿತಾ. ರಕ್ಷಿತನ ಯಾವುದೇ ಗೇಮ್ ಕೊಟ್ಟರು ಶೀಸ್ ಹೆಂಗೆ ಅಂತಂದರೆ ಒಂಥರ ತುಂಬ ಫಾಸ್ಟ್ ಆಯಿತಾ, ಒಳ್ಳೆ ಚಿತ ಅಂತಾರಲ್ಲ, ಚಿತ್ರ ಫಾಸ್ಟ್ ಇದ್ದಾಳೆ ಗೇಮಲ್ಲಿ ರಕ್ಷಿತಾ. ಇವ್ರಿಗೆಲ್ಲ ನೀನು ತಲೆನೇ ಕೆಡಿಸ್ಕೋಬೇಡ. ಬಟ್ ಧ್ರುವಂತಿಗೆ ನಿಜವಾಗ್ಲೂ ಒಂದಿನ ಅವನಿಗೆ ಇದೇ ಬ್ಯಾಕ್ ಫೈರ್ ಆಗುತ್ತೆ. ಇದೇ ರಕ್ಷಿತನ ವಿಷಯದಲ್ಲಿ ಒಂದಿನ ವೀಕೆಂಡಲ್ಲಿ ಸುದೀಪ್ ಸರ್ ಚೆನ್ನಾಗಿ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.